ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಏಕಾಏಕಿ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಬೃಹತ್ ಗಾತ್ರದ ಮರ ಧರೆಗುರುಳಿದೆ. ಆದರೆ ಅದೃಷ್ಟವಶಾತ್ ಭಾರಿ ಅನಾಹುತ ಇದರಿಂದಾಗಿ ತಪ್ಪಿದೆ. ಬೆಂಗಳೂರಿನ ಕುಮಾರ ಪಾರ್ಕ್ನ 2ನೇ ಕ್ರಾಸ್ನಲ್ಲಿ ನಡೆದಿರುವಂತಹ ಘಟನೆ. ಮರ ಬಿದ್ದ ಪರಿಣಾಮ 2 ಕಾರುಗಳು ಜಖಮಾಗಿದೆ. ಮಧ್ಯಾಹ್ನ 1:45 ಸುಮಾರಿಗೆ ನಡೆದಿರುವಂತಹ ಘಟನೆ. ಬುಡಸಮೇತವಾಗಿ ಮರ ನೆಲಕ್ಕುರುಳಿದೆ. ಮರ ಬಿದ್ದ ಜಾಗದ ಪಕ್ಕದಲ್ಲೇ ಹೋಟೆಲ್ ಕೂಡ ಇತ್ತು. ಊಟ ಮಾಡ್ತಾ ಇದ್ದ ವೇಳೆಯೇ ರಸ್ತೆಗೆ ಮರ ಉರುಳಿದ್ರಿಂದ ಅಲ್ಲಿದ್ದ ಜನ ಕೂಡ ಸಹಜವಾಗಿ ಆತಂಕಕ್ಕೆ ಒಳಗಾದ್ರು. ಅದೃಷ್ಟವಶಾತ್ ಅಲ್ಲಿ ಯಾರು ಇಲ್ಲದಿದ್ರಿಂದ ದೊಡ್ಡ ಅನಾಹುತ ತಪ್ಪಿದೆ ಅಂತ ಹೇಳಬಹುದು. ಹೇಗೆ ಬುಡಮೇಲಾಗಿ ಮರ ನೆಲಕ್ಕೆ ಅಪ್ಪಳಿಸಿದೆ ಅಂತ ನೋಡ್ತಾ ಇದ್ರಿ. ಅಲ್ಲಿದ್ದಂತಹ 2 ಕಾರುಗಳನ್ನ ಪಾರ್ಕ್ ಮಾಡಿದ್ರು. ಆ ಕಾರಿನ ಮೇಲೂ ಕೂಡ ಬಿದ್ದಿದ್ರಿಂದ 2 ಕಾರುಗಳು ಜಖಮಾಗಿದೆ. ಸದ್ಯ ಬಿಬಿಎಂಪಿ ಜಿಬಿಎ ಸಿಬ್ಬಂದಿಗಳು ಬಂದು ಮರ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಏಕಾಏಕಿ ಬೃಹತ್ ಗಾತ್ರದ ಮರವೊಂದು ಧರೆಗೆ ಉರುಳಿರುವಂಥದ್ದು ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಕುಮಾರ ಪಾರ್ಕ್ 2ನೇ ಕ್ರಾಸ್ ಏನಿದೆ, ಈ ರಸ್ತೆಯಲ್ಲಿ 1:45 ಸುಮಾರಿಗೆ ಏಕಾಏಕಿ ಮರ ಉರುಳಿ ಬಿದ್ದಿದೆ. ಪರಿಣಾಮವಾಗಿ 2 ಕಾರುಗಳು ಡ್ಯಾಮೇಜ್ ಆಗಿರುವಂಥದ್ದು. ಅದೃಷ್ಟವಶಾತ್ ಆ ಸಮಯದಲ್ಲಿ ಯಾವುದೇ ಜನ ಓಡಾಟ ಇರಲಿಲ್ಲ, ಯಾವುದೇ ವಾಹನಗಳು ಕೆಳಭಾಗದಲ್ಲಿ ಸಂಚಾರವನ್ನು ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಭಾಳ ದೊಡ್ಡದಾದಂಥ ಅಪಾಯವೊಂದು ತಪ್ಪಿದೆ. ಸಾಮಾನ್ಯವಾಗಿ ಈ ಭಾಗದಲ್ಲಿ ಹೆಚ್ಚಿನ ವಾಹನಗಳು ಓಡಾಟ ಇರ್ತದೆ. ಜೊತೆಗೆ ಅನೇಕ ಸರ್ಕಾರಿ ಕಚೇರಿಗಳಿಗೆ ಬರುವಂಥವರು ಕೂಡ ಈ ಭಾಗದಲ್ಲಿ ಊಟಕ್ಕೆ ಬರುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಪಕ್ಕದಲ್ಲೇ ಎಡಭಾಗದಲ್ಲಿ ಗಮನಿಸ್ತಾ ಇದ್ರಿ ಹೋಟೆಲ್ ಕೂಡ ಇದೆ. ಎಲ್ಲರೂ ಕೂಡ ಊಟವನ್ನು ಮಾಡುವಂಥ ಸಂದರ್ಭದಲ್ಲೇ ಬೃಹತ್ ಗಾತ್ರದ ಮರ ನೆಲಕ್ಕೆ ಉರುಳಿ ಬಿದ್ದಿರುವಂಥದ್ದು ವಿಜುವಲ್ಸನ್ನು ನೀವು ಗಮನಿಸ್ತಾ ಇರ್ಬೋದು. ಮರ ಬಹಳ ಹಳೆಯದೇನು ಆಗಿರಲಿಲ್ಲ, ಗಟ್ಟಿಮುಟ್ಟಾಗಿ ಇತ್ತು. ಬಟ್ ಆದರೆ ಬುಡ ಸಮೇತ ಈಗ ಮೇಲ್ಭಾಗಕ್ಕೆ ಬಂದು ಮರ ನೆಲಕ್ಕೆ ಉರುಳಿದಂಥ ಪರಿಣಾಮವಾಗಿ ಈ ಪ್ರಮಾಣದ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಇನ್ನೋವಾ ಕಾರೊಂದು, ಅದು ಕೂಡ ಡ್ಯಾಮೇಜ್ ಆಗಿದೆ. ಸ್ಟ್ರೀಟ್ ಲೈಟ್ ಕಂಬ ಏನಿತ್ತು ಅದನ್ನು ಕೂಡ ಎಳೆದುಕೊಂಡು ಬಿದ್ದಿರುವಂಥ ಪರಿಣಾಮವಾಗಿ ಅದು ಅಲ್ಲೇ ನಿಂತಿದ್ದಂಥ ಕಾರ್ ಮೇಲೆ ಬಿದ್ದಂಥ ಪರಿಣಾಮ ಈಗ ಸದ್ಯ ಕಾರಿಗೂ ಕೂಡ ಡ್ಯಾಮೇಜ್ ಆಗಿರುವಂಥದ್ದು. ಸಾಮಾನ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಜೋರಾದಂಥ ಗಾಳಿ ಬೀಸುವ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಅಪಾಯಗಳನ್ನು ನಾವು ನೋಡ್ತಾ ಇದ್ವಿ. ಬಟ್ ಆದರೆ ಮಳೆ ಇಲ್ಲ, ಗಾಳಿ ಇಲ್ಲ, ಬಟ್ ಏಕಾಏಕಿ ಈ ರೀತಿಯಾಗಿ ಘಟನೆ ಆಗಿದೆ. ಮರ ಗಟ್ಟಿಯಾಗಿದ್ದರೂ ಕೂಡ ಅದರ ಬುಡ ಏನಿತ್ತು ಅಲ್ಲಿ ಏನಾದರೂ ಅದು ಟೊಳ್ಳಾಗಿತ್ತು, ಅದನ್ನು ಯಾರೂ ಕೂಡ ಗಮನಿಸಿರಲಿಲ್ವಾ, ಜೊತೆಗೆ ಅದ್ರ ಮಾಹಿತಿ ಯಾರಿಗೂ ಕೂಡ ಇರಲಿಲ್ವಾ, ಆ ಕಾರಣಕ್ಕಾಗಿ ಈ ರೀತಿ ಆಗಿದೆಯಾ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಟ್ ಇನ್ನೂ ಕೂಡ ಮರವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಸಾಮಾನ್ಯವಾಗಿ ನಿವಾಸಿಗಳು ಇರುವಂತಹ ಪ್ರದೇಶ, ಜೊತೆಗೆ ಹೆಚ್ಚು ವಾಹನ ಸವಾರರು ಕೂಡ ಈ ಭಾಗದಲ್ಲಿ ಸಂಚಾರ ಮಾಡುವಂಥ ಪ್ರದೇಶ. ಆ ಸಮಯದಲ್ಲಿ ಅಂದರೆ ಮರ ಬೀಳುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಇಲ್ಲದೇ ಇದ್ದಂಥ ಕಾರಣಕ್ಕಾಗಿ ಅಪಾಯ ಒಂದು ತಪ್ಪಿದೆ. ಒಂದೊಮ್ಮೆ ಈ ಭಾಗದಲ್ಲಿ ಯಾರಾದರೂ ಇದ್ದರೆ ಅಥವಾ ಸಂಚಾರವನ್ನು ಮಾಡ್ತಾಯಿದ್ರೆ ಬಹಳ ದೊಡ್ಡ ಮಟ್ಟದ ಸಾವು ನೋವುಗಳಾಗುವಂಥ ಸಾಧ್ಯತೆ ಕೂಡ ಇತ್ತು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ.